ಈಗ ಕನ್ನಡ ಮೋಜು 360ಯಲ್ಲಿ ಕ್ವಿಕ್ ಬಿಟ್ಸ್ ಸುತ್ತು ನೀತಾ ಅವರೊಂದಿಗೆ. ಸೊ ಮೊದಲನೇ ಪ್ರಶ್ನೆ, ನೀತಾ ಅವರಿಗೆ ಯಾವ ವಿಷಯಕ್ಕೆ ತುಂಬ ಬೇಗ ಕೋಪ ಬರುತ್ತೆ? ಟೈಮಿಗೆ ಸರಿಯಾಗಿ ಬಂದಿಲ್ಲ ಯಾರು, ಅಥವಾ ನಾನು ವೆಯ್ಟ್ ಮಾಡ್ತಿದ್ದೀನಿ, ನನ್ನ ಯಾರೋ ಮಾಡಿಸ್ತಿದ್ದಾರೆ, ಅಥವಾ ನಾನು ಬೇರೆಯವ್ರಿಗೆ ಯಾರಿಗಾದ್ರು ವೆಯ್ಟ್ ಮಾಡಿಸ್ತಿದ್ದೀನಿ ಅಂದರೆ ದಟ್ಸ್ ಒನ್ ಥಿಂಗ್ ನೋ ಫಾರ್ ಮೀ. ಆ್ಯಂಡ್ ರೆಸ್ಪೆಕ್ಟ್, ದಟ್ ಈಸ್ ಸಮಥಿಂಗ್ ದಟ್ ಐ ಗೆಟ್ ಆ್ಯಂಗ್ರಿ. ಯಾರಲ್ಲಿ ರೆಸ್ಪೆಕ್ಟ್ ಇಲ್ಲ, ಈಗ ನನಗೆ ಮಾತ್ರ ಅಂತಲ್ಲ, ಈಗ ಅಟ್ಲೀಸ್ಟ್ ಸೆಟ್ ಹುಡುಗನಿಗೂ ಯಾರಾದರೂ ಬೈದರೆ ಅವ್ರು ಮಾಡ್ತಿರೋ ಕೆಲಸನ ಅವ್ರು ಚೆನ್ನಾಗಿ ಮಾಡಿ ಆದರೂ ಅವ್ರು ಬಯಸ್ಕೊತಿದ್ದಾರೆ ಅಂತ ನಂಗೆ ಸಿಟ್ಟು ಬರುತ್ತೆ. ನಾನು ತುಂಬ ಮುಂಚೆ ತುಂಬ ರಿಯಾಕ್ಟ್ ಮಾಡಿಬಿಡ್ತಿದ್ದೆ. ಆಮೇಲೆ ಗೊತ್ತಾಗಿದ್ದು ಇಂಡಸ್ಟ್ರಿನ ಹಿಂಗೆ ಬೈಗಳ ಇದ್ದೇ ಇರತ್ತೆ, ಸಹಿಸ್ಕೊಂಡೇ ಹೋಗಬೇಕು ಅಂತ. ಬಟ್ ಎಲ್ಲೆಲ್ಲಿ ಸ್ಟ್ಯಾಂಡ್ ತೊಗೊಳಕ್ಕಾಗತ್ತೆ ನಾನು ಎಷ್ಟು ಲೈಕ್ ಯಾಕೆ ಬೈದ್ರಿ ಸುಮ್ಮನೆ, ಪಾಪ ಅವ್ರು ನೆಟ್ಟಿಗೆ ಕೆಲಸ ಮಾಡ್ತೀನಿ. ಐ ಸಿ ಟು ಇಟ್ ದಟ್ ಐ ಕನ್ವೆ ದಟ್ ಪಾಪ ಅವ್ರು ಕೆಲಸ ಮಾಡ್ತಾಯಿದ್ರು, ಸುಮ್ಮನೆ ಬೈಬಾರ್ದು. ನೋ ಡಿಸ್ರೆಸ್ಪೆಕ್ಟ್, ಒಂದು ಡಿಸ್ರೆಸ್ಪೆಕ್ಟ್. ಆ್ಯಂಡ್ ಯಾರು ಪಂಕ್ಚುವಲ್ ಆಗಿರಲ್ಲ, ಬಿಗ್ ನೋ. ಓಕೆ, ಸೊ ಇಂದಿಗೂ ನಿಮ್ಮ ಮನಸ್ಸಲ್ಲಿ ಉಳಿದಿರುವಂಥ ಬಾಲ್ಯದ ನೆನಪು? ಅದೇ ಒಂದು ಹೇಳಿದ್ನಲ್ಲ, ಶಾಲೆಗೆ ಹೋಗಿದ್ದು ಬ್ಯಾಗ್ ಇಟ್ಕೊಂಡು. ಅದು ಹೇಳಿದ್ಮೇಲೆ ನನಗೆ ಆವಾಗ ಒಂದೊಂದು ಸ್ವಲ್ಪ ನೆನಪಾಗ್ತಾ ಇತ್ತು. ಗೇಟ್ ಓಪನ್ ಮಾಡಿಕೊಂಡು ಹಿಂಗೆ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು. ಅದೇ ಬಾಲ್ಯದ ನೆನಪು. ಸೆಕೆಂಡ್ ಒನ್ ಇಸ್ ಅಜ್ಜನ ಜೊತೆಗೆ, ಶಿವರಾಮ್ ಅಜ್ಜನ ಜೊತೆಗೆ. ಆ್ಯಂಡ್ ಅದೇ ಡ್ಯಾನ್ಸ್, ಮಣ್ಣು ತಿನ್ನೋದು ಅವೆಲ್ಲ ಮಾಡಿದ್ದೀನಿ. ಅದಕ್ಕೆ ಈಗಿನ ಕಾಲದ ಮಕ್ಕಳು ಬರೀ ಗ್ಯಾಜೆಟ್ಸ್ ಆಟ ಆಡ್ಕೊಂಡು ಕೂತಿರೋದು. ಹೋಗಿ ಮಣ್ಣಲ್ಲಿ ಆಟಾಡಿ, ಮಣ್ಣು ತಿನ್ನಿ, ಆವಾಗಲೇ ಗೊತ್ತಾಗೋದು, ಆವಾಗಲೇ ನೀವು ಗಟ್ಟಿಮುಟ್ಟಾಗಿರೋದು ಅಂತ. ಅಲ್ಲ, ಆಕ್ಚುಲಿ ನೀವು ಇದನ್ನ ಅವಾಗಲೇ ಹೇಳಿದ್ರೆ ಕೇಳಿರ್ತಾ ಇದ್ದೆ, ಟೇಸ್ಟ್ ಹೆಂಗಿತ್ತು, ಯಾಕೆ ತಿನ್ಬೇಕು ಅನ್ನಿಸ್ತು ಅಂತ. ನಾನು ತಿನ್ನಿಲ್ಲ, ಆಡಿದ್ದೀನಿ. ಸೊ ಹೇಳಿ, ಹೇಗೆ ಅನಿಸ್ತಾ ಇತ್ತು ಅವಾಗ? ಏನು ಹೇಳಿ, ಒಂದು ಗಟ್ಟಾಗಿ ತೊಗೊಳೋದು, ಅದರಲ್ಲಿ ಮರಳು ತುಂಬೋದು, ನೀರು ಹಾಕ್ಬಿಟ್ಟು ಅದನ್ನ ಹಿಂಗೆ ಮಾಡಿ ಹಿಂಗೆ ತೆಗೆದ್ರೆ ಅದು ಕೇಕ್ ಆಗೋದು. ಕೇಕಿಗೆ ಒಂದು ಸ್ಟಿಕ್ ಇಟ್ಟು ಅದು ಕೇಕ್ ಥರ ಮಾಡಿಬಿಟ್ಟು ಕಟ್ ಮಾಡ್ಬೇಕಲ್ಲ, ಕಟ್ ಮಾಡ್ಬಿಟ್ಟು ತಿನ್ಬೇಕಲ್ಲ. ಅದಕ್ಕೆ ಲಿಟ್ರಲ್ ಗೇಮ್ಸ್ ಇದಲ್ಲ. ಓಕೆ, ಸೊ ಫಸ್ಟ್ ಕ್ಯಾಮ್ರಾ ಎದುರಿಸಿದ ಮೊದಲ ಸನ್ನಿವೇಶ ನೆನಪಿದ್ಯಾ? ಎಸ್, ವೆರಿ ಮಚ್. ಯಾಕಂದರೆ ನಾನು ಎಷ್ಟು ನರ್ವಸ್ ಆಗಿದ್ದೆ ಅಂದರೆ, ನನ್ನ ಜೊತೆ ಒಬ್ಳು ಹಿಂದಿ ಫ್ರೆಂಡ್ ಬಂದಿದ್ಲು. ಅವಳ ಕೈ ಹಿಡಿದ್ಬಿಟ್ಟು ಐ ವಾಸ್ ಲೈಕ್, ಚಲ್ ನೈ ಹೋಗ ಮೇರೆ ಸೆ, ಚಲ್ ಯಹಾ ಸೆ ನೈ ಹೋಗ, ಚಲ್ ನಿಕಲ್ತೆ ಹೇ ಅಂತಾನೆ ಹೇಳಿದವಳಿಗೆ. ಅವಳು ಕಾನ್ಫಿಡೆನ್ಸ್ ಕೊಟ್ಲು, ಕರ್ಲಿಗಿ 2 ಮಿನಿಟೇ ಕ್ಯಾಮ್ರಾ ಮುಂದೆ ಮಾತಾಡ್ಬಿಡು, ಆಮೇಲೆ ಹೋಗೋದೆ ತಾನೆ, 2 ನಿಮಿಷ ಮಾತಾಡು, ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ. ನನಗೆ ಗೊತ್ತಿಲ್ಲ ಅವಾಗ ಹೆಂಗೆ ಕಾಣಿಸ್ತಿದ್ದೀನಿ, ಎಲ್ಲಿದೆ, ಏನು ಮಾನಿಟ್ರ್ ಎಲ್ಲಿದೆ, ಏನು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹೊರಡೋಣ ಅಂತಲೇ ಹೇಳ್ತಿದ್ದಿದ್ದು, ಯಾಕಂದ್ರೆ ಅಷ್ಟು ಫಸ್ಟು ಹಿಂಗೆ ಕೂತ್ಕೊಂಡು ಮಾತಾಡ್ಸಿದ್ರು ವಿದೌಟ್ ಎನಿ ಕ್ಯಾಮ್ರಾ. ನಾನು ಹೇಳ್ತೀನಿ ಡೈಲಾಗ್ ರಿಪೀಟ್ ಮಾಡು ಅಂದರೆ ನಾನು ರಿಪೀಟ್ ಮಾಡಿದೆ. ಇದನ್ನೇ ಹೋಗಿ ಕ್ಯಾಮ್ರಾ ಮುಂದೆ ಹೇಳಿ, ಚಲ್ ಯಹಾಸಿ ಚಲ್ತೆ ಹೇ ಅಂತಲೇ ಹೇಳಿದವಳಿಗೆ ನಾನು. ಇಲ್ಲ ಮಾಡು 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 ಅಂತ ಹೇಳಿ ಆವಾಗ ಐ ಗಾಟ್ ದ ಕಾನ್ಫಿಡೆನ್ಸ್ ಆ್ಯಂಡ್ ಐ ವೆಂಟ್. ಅಲ್ಲೇ ಅದಾದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು, ಇಷ್ಟೇನಾ ಮಾಡ್ಬೋದೇನೋ ನಾನು ಅಂತ ಹೇಳಿ. ಓಕೆ, ಸೊ ವಿಕ್ರಾಂತ್ ರೋಣದಲ್ಲಿನ ನಿಮ್ಮ ಪಾತ್ರಕ್ಕೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್? ಅನೂಪ್ ಸರ್ ಒಂದು ಸತಿ ಹೇಳಿದರು, ಒಂದು ಶಾರ್ಟ್ ನಡೀತಿರ್ಲಿಲ್ಲ, ಎಲ್ಲೋ ಕೂತಿದ್ದೆ. ಆ್ಯಂಡ್ ವೆನ್ ಐ ಟರ್ನ್ ಇಸ್ ಸ್ವಲ್ಪ ಮಾಧುರಿ ದೀಕ್ಷಿತ್ ಥರ ಕಾಣಿಸಿದ್ರಿ ನೀವು. ಲೈಕ್ ಮೈ ಐಡಲ್ ಇಸ್ ಹರ್. ಅವ್ರ ಕಾಂಪ್ಲಿಮೆಂಟ್ ನನಗೆ ಸಿಗ್ತಿದೆ ಅಂದರೆ ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ತುಂಬ ಜನ ಆ್ಯಕ್ಚುಲಿ ಆ ಪಾತ್ರನ ಇಷ್ಟಪಟ್ಟರು, ಬಿಕಾಸ್ ನಂದು ಕಂಪ್ಲೀಟ್ಲಿ ಲುಕ್ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಲುಕ್ ಕ್ರೆಡಿಟ್ಸ್ ಆಬ್ಸಲ್ಯೂಟ್ಲಿ ಟು ಒನ್ ಆ್ಯಂಡ್ ಓನ್ಲಿ ಪರ್ಸನ್, ಸುದೀಪ್ ಸರ್. ಬಿಕಾಸ್ ಹಿ ವಾಸ್ ದ ಒನ್ ಹೂ ಸೆಟ್ ಅವಳಿಗೆ ಕರ್ಲ್ಸ್ ಮಾಡಿಸಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಎವ್ರಿಬಡಿ ಲವ್ ದ ಕರ್ಲ್ಸ್ ನನ್ನ ಮೇಲೆ. ಸೊ ಹಾಗಾಗಿ ದಟ್ಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಓಕೆ, ಬಟ್ ನೀವು ಆ್ಯಕ್ಚುಲಿ ಡಿಡ್ ಯು ರೆಡ್ಯೂಸ್ ದ ಲೆಂತ್ ಆಫ್ ದ ಹೇರ್ ಆ ಥರ ಏನೋ? ಇಲ್ಲ ಹೇರ್ ಸ್ಟೈಲಿಂಗ್ ಆಗಿದೆ. ಹೇರ್ ಲಾಂಗ್ ಬಿಟ್ಟಿದ್ದೆ, ಬಿಕಾಸ್ ಆ ಬಫಿನೆಸ್ ಬರಬೇಕು ಅಂದರೆ ಸ್ವಲ್ಪ ಲಾಂಗ್ ಇರಬೇಕಿತ್ತು. ಆ್ಯಸ್ ಯು ಕ್ಯಾನ್ ಸಿ ನಾನು ತುಂಬ ನ್ಯಾಚುರಲಿ ಸ್ಟ್ರೇಟ್ ಆ್ಯಂಡ್ ಸಿಲ್ಕಿ ಹೇರ್. ಅದೇ ದೊಡ್ಡ ಚಾಲೆಂಜ್ ಆಗಿತ್ತು. ಕರ್ಲ್ಸ್ ಸ್ಟೇ ಆಗಲ್ಲ ನಂದ್ರಲ್ಲಿ. ಸೊ ಒಂದು ದಿವಸದಲ್ಲಿ 3 ಸತಿ ಮಾಡ್ತಾಯಿದ್ರು. ಎಕ್ಸ್ಟೆನ್ಷನ್ಸ್ ಹಾಕೋತಾ ಇದ್ದೆ, ಅರ್ಧ ವಾಲ್ಯೂಮ್ ಹೋಯ್ತು, ಅದು ಬೇರೆದು. ಬಟ್ ಆ ಟೈಮಲ್ಲಿ ಐ ಹ್ಯಾಡ್ ಟು ಡೂ ಜಸ್ಟಿಸ್ ಟು ದ ರೋಲ್. ಎಸ್, ಸೊ ಐ ಡಿಡ್ ದ್ಯಾಟ್. ಓಕೆ, ಸೊ ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್? ಅದು ಎರಡೂ ಒಂದೇ ಆಗಿರ್ಬೋದು. ಐ ಆಮ್ ಎ ವೆರಿ ಏನು ಹೇಳ್ತಾರೆ, ಇಮೋಷ್ನಲ್ ಆರ್ ಸೆಂಟಿಮೆಂಟಲ್, ಐ ಡೋಂಟ್ ನೋ ವಾಟ್ ಯು ಕಾಲ್ ಇಟ್. ಅಂದರೆ ಈಗ ಬೇರೆಯವ್ರಿಗೆ ದುಃಖ ಆದರೆ ನನಗೂ ದುಃಖ ಆಗಿಬಿಡುತ್ತೆ ಬೇಗ. ಅದೇ ಹೇಳಿದ್ನಲ್ಲ, ಯಾರಿಗೋ ಬೈದರು, ಅವ್ರು ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡ್ರೆ ನನಗೂ ಇಡೀ ದಿವಸ ಬೇಜಾರಾಗಿರುತ್ತೆ. ಐ ಕನೆಕ್ಟ್ ವಿತ್ ದ ಪೀಪಲ್ ಅ ಲಾಟ್. ಅಂದರೆ ಈಗ ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿದ್ದೀನಿ, ಅಥವಾ ನಿಮ್ಮ ಫ್ರೆಂಡ್, ನೀವೇನೋ ಒಂದು ಕಷ್ಟನ ನನ್ನ ಜೊತೆ ಶೇರ್ ಮಾಡ್ಕೊಂಡ್ರಿ ಅಂದರೆ ನಾನು ಇಡೀ ದಿವಸ ಅದೇ ಗುಂಗಲ್ಲಿರ್ತೀನಿ.
ಆ್ಯಂಡ್ ನನಗೆ ಕೋಪ ಬಂದಾಗ ಫಸ್ಟ್ ಬರೋದು ದಟ್ಸ್ ಮೈ ವೀಕ್ನೆಸ್. ಯಾಕಂದರೆ ತಡ್ಕೊತೀನಿ, ಬಾಯಿ ಓಪನ್ ಆಗಿಬಿಟ್ರೆ ಸಕ್ಕತ್ತಾಗಿ ಬೈದ್ಬಿಡ್ತೀನಿ, ಬೇಡ ಅಂತ ಹೇಳಿ ಕಂಟ್ರೋಲ್ ಮಾಡ್ಕೋತೀನಿ. ಅದು ಈ ಫಾರ್ಮಲ್ಲಿ ಬಂದ್ಬಿಡತ್ತೆ. ಓಕೆ, ಬಟ್ ಬೈದು ಆಮೇಲೆ ಹತ್ತಿರೋದಿಲ್ಲ, ಅಯ್ಯೋ ಬೈದ್ಬಿಟ್ಟಲ್ಲ ಬೈದ್ಬಿಟ್ರೆ ನಾನೇ ರಿಲೀಫ್ ಆಗಿರ್ತೀನಲ್ಲ, ಬೈದ್ಬಿಟ್ಟೆ ಅಂತೇಳಿ. ಇದು ಯಾವಾಗ ತಡ್ಕೋತೀವಲ್ಲ, ಆ್ಯಂಡ್ ಪೇನ್ ಕೂಡ ಅದೇ. ನಾನು ಕಾಲು ಬಿದ್ದಾಗ್ಲೂ ನಾನು ಆ್ಯಕ್ಚುಲಿ ರಿಯಾಕ್ಟ್ ಮಾಡಲಿಲ್ಲ, ಸುಮಾರು ಹೊತ್ತು ರಿಯಾಕ್ಟ್ ಮಾಡಲಿಲ್ಲ. ನನ್ನ ಐ ಥಿಂಕ್ ಅದು ಪ್ಲಸ್ ಪಾಯಿಂಟ್ ಅನ್ಸತ್ತೆ, ದಟ್ ಸ್ವಲ್ಪ ನೋವು ತಡ್ಕೊಳ್ಳೋ ಶಕ್ತಿ ಇದೆ, ತಡ್ಕೋತೀನಿ ಜಾಸ್ತಿ. ಅದು ಯಾವಾಗ ತಡ್ಕೊಳಕ್ಕಾಗಲ್ಲ ಆವಾಗ ನೋವುತ್ತಿದೆ ಅಂತ ಅಷ್ಟು ರಿಯಾಕ್ಷನ್ ಬರುತ್ತೆ ನನ್ನಿಂದ. ಸೊ ಅದು ವೀಕ್ನೆಸ್ ಏನೇ ತಾನೆ, ಪ್ಲಸ್ ಪಾಯಿಂಟು ಆಗುತ್ತೆ, ವೀಕ್ನೆಸ್ಸು ಆಗುತ್ತೆ, ಸ್ಟ್ರೆಂತು ಆಗುತ್ತೆ. ಸೊ ಈವನ್ ದಟ್ ಕೋಪ ಅಂಡ್ ಕಣ್ಣೀರು ಆ್ಯಂಡ್ ಕನೆಕ್ಟಿಂಗ್ ವಿತ್ ಪೀಪಲ್. ಈಗ ನೀವೇನೋ ಸುಳ್ಳು ಹೇಳ್ತಿದ್ರು ನಾನು ನಿಮ್ಮನ್ನ ನಂಬಿಟ್ಟು ನಾನು ಫುಲ್ ನಿಮ್ಮ ಪರ ಇದ್ಬಿಡ್ತೀನಿ. ದಟ್ಸ್ ಆಲ್ಸೋ ವೀಕ್ನೆಸ್. ಕರೆಕ್ಟ್. ಓಕೆ, ಫಸ್ಟ್ ಸೆಲೆಬ್ರಿಟಿ ಕ್ರಶ್. ಫಸ್ಟ್ ಸೆಲೆಬ್ರಿಟಿ ಕ್ರಶ್, ಓ ಮೈ ಗಾಡ್, ಶಾರುಖ್ ಖಾನ್. ಬಿಕಾಸ್ ಡೆಲ್ಲಿಯಲ್ಲೇ ಅವಾಗನೇ ನಮ್ಗೆ ಫಸ್ಟ್ ಟಿ ವಿ ನೋಡೋಕೆ ಸಿಗ್ತಾ ಇತ್ತು. ಸೊ ಆವಾಗ ಇಟ್ ವಾಸ್ ಹಿಮ್. ಆಮೇಲೆ ಅಫ್ಕೋರ್ಸ್ ಈ ಇಂಡಸ್ಟ್ರಿಗೆ ಬಂದಮೇಲೆ ಅನಂತ್ನಾಗ್ ಸರ್. ಆ್ಯಂಡ್ ದೆನ್ ಅಂದರೆ ಆವಾಗಲೂ ನಮಗೆ ನಮ್ಮ ಮನೆಯಲ್ಲೂ ಬಿಡ್ತಾ ಇರಲಿಲ್ಲ ಅನ್ನಲ್ಲ, ಅದಕ್ಕೆ ಚಿಕ್ಕದು ಎಲ್ಲೆಲ್ಲೋ ಪಕ್ಕದ ಮನೆಗೆ ಹೋಗಿ ನೋಡಿದಾಗ ಒಂದು ಸ್ವಲ್ಪ ಸಿನಿಮಾ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್, ಅಥವಾ ಈಗ ಆಮೇಲೆ ಕಲರ್ ಅವಾಗ ಶುರುವಾಗಿದ್ದು ಅಷ್ಟೇ ಆಗಿತ್ತಲ್ಲ. ಸೊ ಅವ್ರ ಮನೇಲಿ ಕೇಬಲ್ ಇರ್ತಾಯಿತ್ತು, ಅವ್ರ ಮನೆಗೆ ಡಿಶ್, ದೊಡ್ಡ ಡಿಶ್ ಬರ್ತಿತ್ತಲ್ಲ, ಆ ಡಿಶ್ ಅದು ಅವಾಗ ನೋಡ್ತಿರ್ಬೇಕಾದ್ರೆ ಅನಂತ್ನಾಗ್ ಸರ್ ಅವ್ರ ಪರ್ಫಾರ್ಮೆನ್ಸ್ ಆಗಿರಲಿ. ಓಕೆ, ಸೊ ಫೇವ್ರೆಟ್ ಕಲರ್? ಬ್ಲ್ಯಾಕ್ ಆ್ಯಂಡ್ ವೈಟ್. ಎಕ್ಸ್ಪ್ಲೇನ್ ಮಾಡ್ಬೋದು? ಐ ಥಿಂಕ್ ಬ್ಲ್ಯಾಕ್ ಇಸ್ ಲೈಕ್ ಎನಿ ಟೈಮ್ ಯು ಕ್ಯಾನ್ ವೇರ್ ಇಟ್ ಆ್ಯಂಡ್ ಗೋ, ಒಂದು ಕಂಫರ್ಟ್ ಫೀಲಿಂಗು. ವೈಟ್ ಇಸ್ ಆಲ್ಸೋ ಒಂದು ನ್ಯೂಟ್ರಲ್. ಸೊ ಐ ಲವ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆ, ಸ್ಟ್ರೇಂಜ್ ಅಥವಾ ಫನಿ ಫ್ಯಾನ್ ಮೂಮೆಂಟ್? ಅದೇ ಹೇಳಿದ್ನಲ್ಲ, ಒಂದು ಅದೇ ಮ್ಯಾಮ್ ಏನೋ ದೆವ್ವ ಸತ್ ಮೇಲೂ ದೆವ್ವ, ಇಂಥ ಒಳ್ಳೆ ದೆವ್ವ ಸಿಗತ್ತೆ ಅಂದರೆ ಆಮೇಲೆ ಪ್ಲೀಸ್ ಅಂಥದ್ದು ಏನು ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾರು, ಪ್ಲೀಸ್ ನಾನೇ ಸಿಗ್ತೀನಿ, ನಿಮ್ಗೆ ಹೆಂಗೆ ಗೊತ್ತು ನಾನು ಇನ್ನೂ ಬದುಕೇ ಇದ್ದೀನಲ್ಲ. ಸೊ ಸಚ್ ಥಿಂಗ್ಸ್ ಅಷ್ಟು ಅದು ಏನು ಹೇಳ್ತಾರೆ, ಸಮ್ಟೈಮ್ಸ್ ಇಟ್ಸ್ ಸ್ಕೇರಿ. ಯಾವಾಗ ಯಾವ ಪಾತ್ರನ ತುಂಬ ಹತ್ರವಾಗಿ ತಗೋತಾರೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ದೆರ್ ವಾಸ್ ಒನ್ ಕ್ರೇಜಿ ಫ್ಯಾನ್ ಹೂ ಯೂಸ್ ಟು ಸ್ಟಾಕ್ ಮೀ ಎವ್ರಿವೇರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಆ್ಯಂಡ್ ಬರೀ ಮನೆ ಸ್ಟೋರಿ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ, ಮನೆ ಅಡ್ರೆಸ್ ಫೈಂಡ್ ಔಟ್ ಮಾಡಿಬಿಟ್ಟು ಲೆಟರ್ ಕಳಿಸಿದ್ದು ಇದೆ ಮನೆಗೆ, ಊರಿನ ಮನೆಗೆ. ಅದು ಅಪ್ಪ ಅಮ್ಮ ಓಪನ್ ಮಾಡಿ ಆ್ಯಂಡ್ ಲಿಟ್ರಲಿ ಅದರಲ್ಲಿ ಏನೇನೋ ಬರ್ದಿತ್ತು. ಐ ಡಿಂಟ್ ಈವನ್ ರೀಡ್ ಇಟ್ ಪ್ರಾಪರ್ಲಿ, ಬಟ್ ಅದು ನೋಡಿದ ತಕ್ಷಣ ಐ ಫೆಲ್ಟ್ ಇಟ್ ವಾಸ್ ರೆಡ್ ಇಂಕ್ ಆರ್ ಬ್ಲಡ್, ಐ ಡೋಂಟ್ ನೋ. ಓ ಮೈ ಗಾಡ್, ಇದು ಯಾಕೋ ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಲೈಕ್, ಸೊ ಐ ಥಿಂಕ್ ಇಟ್ ವಾಸ್ ದ್ಯಾಟ್ ಸ್ಟಾಕರ್. ಆ್ಯಂಡ್ ಅದಾದಮೇಲೆ ನಾನು ಕ್ಲಾಸು ತೊಗೊಂಡೆ, ಆ್ಯಂಡ್ ಅಲ್ಲಿಗೆ ಅದಾದಮೇಲೆ ಎಲ್ಲ ಪ್ಲ್ಯಾಟ್ಫಾರ್ಮಿಂದ ಅವ್ರನ್ನ ಬ್ಲಾಕ್ ಮಾಡಿದೆ. ಅವ್ರು ಎಲ್ಲಿ ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ದಟ್ ವಾಸ್ ಅ ಸ್ಕೇರಿ ಸಿಚುವೇಶನ್. ಸ್ಟ್ರೇಂಜಲ್ಲಿ ಸ್ಟ್ರೇಂಜ್ ಅನ್ಸುತ್ತೆ ಇದು. ಓಕೆ, ನಿಮ್ಮ ಆಲ್ ಟೈಮ್ ಫೇವ್ರೇಟ್ 3 ಸಿನಿಮಾಗಳು? ಜಸ್ಮಾತ್ ಮಾತಲ್ಲಿ, ರಂಗಿತರಂಗ ಆ್ಯಂಡ್ ಬೇಬೀಸ್ ಡೇ ಔಟ್. ಓಕೆ, ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ಅದೇ ಈಗಿನ ಪರಿಸ್ಥಿತಿಯಲ್ಲಿ ಲಿವ್ ದ ಮೂಮೆಂಟ್. ನಾಳೆ ಏನಾಗುತ್ತೆ, ನಾಡ್ದು ಏನಾಗುತ್ತೆ, ಈ ಕ್ಷಣ ಇದ್ದವ್ರು ನೆಕ್ಸ್ಟ್ ಕ್ಷಣ ಇರಲ್ಲ, ಯಾವುದನ್ನು ನಂಬಕ್ಕಾಗಲ್ಲ. ಯು ಜಸ್ಟ್ ಸಿ ಟು ಇಟ್ ದಟ್ ಯು ಆರ್ ಹೆಲ್ದಿ, ಬಿ ಕೈಂಡ್. ನಾನು ಯಾವಾಗಲೂ ಅದನ್ನೇ ಹೇಳೋದು, ಜಸ್ಟ್ ಬಿ ಕೈಂಡ್, ಟಾಕ್ ಟು ಎವ್ರಿ ಒನ್. ಅಂದರೆ ಆ್ಯಂಡ್ ಪ್ಲೀಸ್ ಡೋಂಟ್ ಜಡ್ಜ್ ಎನಿ ಒನ್ ವೆರಿ ಸೂನ್. ಯಾರು ಏನು ಕಷ್ಟ ಅನುಭವಿಸ್ತಿರ್ತಾರೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ, ನಮ್ಮ ಕಷ್ಟ ಬೇರೆಯವ್ರಿಗೆ ಅರ್ಥ ಆಗಲ್ಲ, ಹಾಗೆ ಅವ್ರ ಕಷ್ಟನೂ ನಮ್ಗೆ ಅರ್ಥ ಆಗಲ್ಲ. ಅವ್ರು ಹೇಳ್ಕೊಂಡಿಲ್ಲ ಅಂದರೆ ಜಸ್ಟ್ ಡೋಂಟ್. ಅವ್ರು ತುಂಬ ಫನ್ ಮಾಡಿ ವೈಸ್ ಈ ಸೋ ಲೌಡ್ ಅಂತ ಒಂದೊಂದ್ಸತಿ ಕಿರಿಕಿರಿ ಅನ್ಸತ್ತೆ. ಮೇ ಬಿ ದೇ ಗೋಯಿಂಗ್ ಥ್ರೂ ಸಮಥಿಂಗ್ ಇನ್ಸೈಡ್. ಅವ್ರು ಹೊರಗಡೆ ಹಂಗಿದ್ದಾರೆ, ತೋರಿಸ್ಕೋತಿರ್ಬೇಕು ಅದರಿಂದ ಹೊರಗೆ ಬರೋದಕ್ಕೆ. ಒನ್ ಇಸ್ ಜಡ್ಜಿಂಗ್ ಆ್ಯಂಡ್ ಯು ಶುಡ್ ನೆವರ್ ಜಡ್ಜ್ ಎನಿ ಒನ್. ಅನದರ್ ಥಿಂಗ್ ಇಸ್ ಬಿ ಕೈಂಡ್, ಲಿವ್ ಯೋರ್ ಲೈಫ್ ಕಂಪ್ಲೀಟ್ಲಿ ಫುಲ್ಲೆಸ್ಟ್. ನಾನು ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ ಅಥವಾ ಕಾಮರ್ಸ್ ತೊಗೊಂಡಿದ್ದೆ, ಅದಕ್ಕೆ ನಮ್ಮ ಅಣ್ಣ ತುಂಬ ಓದ್ತಾ ಇದ್ದ, ಸೈನ್ಸ್ ತೊಗೊಂಡಿದ್ದ, ಅವ್ನು ಅನುಭವಿಸೋದನ್ನು ನೋಡಿಬಿಟ್ಟಿದ್ದೆ. ಐ ಡಿಸೈಡೆಡ್ ದೆನ್ ಅನ್ನಿ ದಟ್ ಲೈಫಲ್ಲಿ ಫನ್ನು ಇರಬೇಕು, ಸ್ಟಡೀಸು ಇರಬೇಕು, ಬರೀ ಒಂದು ಕಾನ್ಸಂಟ್ರೇಟ್ ಮಾಡಬಾರ್ದು. ಸೊ ಐ ಆಲ್ವೇಸ್ ಹ್ಯಾಡ್ ದ ಮೋಟೋ ಆಫ್ ಹ್ಯಾವಿಂಗ್ ಫನ್ ಇನ್ ಲೈಫ್.
ಪಾಪ ನನ್ನ ಪೇರೆಂಟ್ಸ್ನ ನಾನು ನೋಡಿದ್ದೀನಿ ತುಂಬ ಕಷ್ಟ ಅನುಭವಿಸಿ ಟ್ರಾನ್ಸ್ಫರ್ ಜಾಬ್ಸ್ ಆ್ಯಂಡ್ ಅಮ್ಮ ಯಾವಾಗಲೂ ಪೇರೆಂಟ್ಸ್ನ ನೋಡ್ಕೊಳ್ಳೋದಾಗಿರಲಿ. ಸೊ ಫಾರ್ ವೆರಿ ವೆರಿ ಲಾಂಗ್ ಟೈಮ್ ಅಪ್ಪ ಅಮ್ಮ ಒಟ್ಟಿಗೆ ಎಲ್ಲೂ ಹೋಗಲೇ ಇಲ್ಲ ತಿರುಗಾಡೋದಕ್ಕೆ. ಒಬ್ಬರಾದ್ರೂ ಮನೇಲಿ ಇರಲೇಬೇಕಾಗಿತ್ತು ಅಂಥ ಸಂದರ್ಭ ಬರ್ತಾ ಇತ್ತು. ಸೊ ಐವ್ ಸೀನ್ ದ ಡಿಫಿಕಲ್ಟೀಸ್. ಸೊ ಐ ಸೇ ಲಿವ್ ಯೋರ್ ಲೈಫ್ ಪ್ರೆಸೆಂಟ್ ಆ್ಯಂಡ್ ಹ್ಯಾವ್ ಫನ್. ನನ್ನ ಮೋಟೋ ಅದನ್ನೇ, ಯಾವಾಗಲೂ ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಅಂತ. ನೈಸ್, ಬ್ಯೂಟಿಫುಲಿ ಸೆಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು.